ಇಲ್ಲ ಅದನ್ನ ಮಜಾ ತಗೊಳಕ್ ಶುರು ಮಾಡಿದ. ಆತನ ಹತ್ಯೆ ಆಗ್ಬಿಟ್ಟಿದೆ. ನರಳೋಯ್ತು ಆ ಕುಟುಂಬ, ಖಂಡಿತವಾಗಿ ನರಳೋಯ್ತು. ಎಲ್ಲಿ ಫಿಕ್ಸ್ ಆಗಿತ್ತು? ಚಿತ್ರದುರ್ಗದಲ್ಲಿ ಇವನು ಈ ಚಟ ಬೆಳೆಸ್ಕೊಂಡಾಗಲೇ ಆ ಡೆತ್ ಶುರುವಾಗ್ಬಿಟ್ಟಿತ್ತು. ಅಂತ ನಟ ಕೇವಲ ಒಂದು ಫೋನ್ ಕಾಲ್ ಮೂಲಕ ಗೊತ್ತಿರೋರು ಹೇಳಿದ್ರೆ ಅಥವಾ ಒಬ್ಬ ಪೊಲೀಸ್ ಆಫೀಸರ್ಗೆ ಹೇಳಿದ್ರೆ 2 ಅವರ್ಸ್ ಫ್ರೀ ಮಾಡ್ಬಿಡೋದು, ಹಿಂದಕ್ಕೆ ಕಳಿಸ್ಬಿಡ್ತಿದ್ರು. ಏನಾಗ್ತಾ ಇತ್ತು? ಆ ಹುಡುಗ ಯಾರ್ಯಾರು ಹೇಳ್ಕೊಂಡ್ಮೇಲೆ ಕಂಪ್ಲೇಂಟ್ ಆಗಿರೋದು ಬಹುಶಃ ಯಾರಿಗೂ ಗೊತ್ತಿಲ್ಲ. ಇಷ್ಟೇ ಗಂಭೀರವಾದ ಪ್ರಕರಣ ದಾಖಲಾಗ್ತಿತ್ತು, ಕಿಡ್ನಾಪ್ ಅಂತ ಹೇಳಿ. ಆ ಅರಿವಿನ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ ಈ ತಪ್ಪನ್ನ ಹೆಸರಲ್ಲ, ಆ ರೇಣುಕಾ ಸ್ವಾಮಿಯ ಹೆಡ್ಡತನವನ್ನು ಬೆಳೆಸ್ಕೊಳ್ಳೋದಿಲ್ಲ, ಈ ದರ್ಶನ್ ಅಥವಾ ಆ ಗುಂಪು ಅದರ ಅವಿವೇಕತನವನ್ನು ನಾವು ಬೆಳೆಸ್ಕೊಳ್ಳೋದಿಲ್ಲ. ಸ್ನೇಹಿತರೆ, ಇವತ್ತು ನನ್ನನ್ನು ಅಪಾರವಾಗಿ ಕೆಣಕಿರೋ ಒಂದು ಸಂಗತಿ ಬಗ್ಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅದರ ಬಗ್ಗೆ ನಾನು ಏನೇನೋ ಆಲೋಚನೆ ಮಾಡಿದ್ದೀನಿ ಅಂತ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದನ್ನು ಸಾಕಷ್ಟು ನನ್ನ ಸಂಪರ್ಕದಲ್ಲಿರೋ ಸಾಹಿತಿಗಳ ಜೊತೆ ಮತ್ತು ಈ ಪ್ರಗತಿಪರ ಗುಂಪುಗಳ ಜೊತೆ, ಸಂಘಟಕರ ಜೊತೆ ಮತ್ತು ಬೇರೆ ಡಾಕ್ಟರ್ಗಳು, ಮನೋವಿಜ್ಞಾನಿಗಳು ಇವ್ರ ಜೊತೆ ಮಾತನಾಡಿದ್ದೀನಿ. ಅವರೆಲ್ಲರೂ ಭಾಳ ಹಿಂದೆನೇ ಇದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರು. ನಾನು ಮಾಡಿಲ್ಲ, ಇವತ್ತು ಮಾಡ್ತಿದ್ದೀನಿ. ಇದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಒಂದು ವೃತ್ತಾಂತ. ಅದು ದರ್ಶನ್ ಮತ್ತು ರೇಣುಕಾ ಸ್ವಾಮಿಗೆ ಸಂಬಂಧಿಸಿತ್ತು. ನಿಮಗೆಲ್ಲ ಗೊತ್ತಿದೆ, ಎಷ್ಟು ಎಲ್ಲರಿಗಿಂತನೂ ಎಲ್ಲಾನು ಹೆಚ್ಚು ತಿಳ್ಕೊಂಡಿರೋರು ನೀವುಗಳು ಮತ್ತು ನೋಡುಗರು. ದರ್ಶನ್ನು ಆತನ ಬಳಗದಲ್ಲಿರೋ ಒಬ್ಬ ಮಹಿಳೆಗೆ ರೇಣುಕಾ ಸ್ವಾಮಿ ಕೆಲವು ಮೆಸೇಜ್ ಕಳಿಸ್ತಾನೆ, ಕಡೆ ಹತ್ಯೆ ಆಗ್ತಾನೆ. ಈಗ ಅವ್ರು ಬೇಲಿನಿಂದ ಬಂದಿದ್ದಾರೆ, ಅದೆಲ್ಲ ಪಕ್ಕ ಇಟ್ಬಿಡಿ. ಬಿಗಿನಿಂಗ್ ಬೇರೆ ನೆಲೆಯಿಂದ ನೋಡೋಣ. ರೇಣುಕಾ ಸ್ವಾಮಿ ಅನ್ನೋ ಹುಡುಗ, ಆ ಹುಡುಗ ಹುಟ್ಟಿದ್ದು ಬೆಳೆದಿದ್ದು ಚಿತ್ರದುರ್ಗದಲ್ಲಿ, ಬೆಂಗಳೂರಿನಿಂದ ಸಾಕಷ್ಟು ದೂರ. ಮತ್ತು ಆತನ ಕುಟುಂಬ, ಆ ತಾಯಿ ತಂದೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಸಾತ್ವಿಕರು ಮತ್ತು ಸರಳರು. ಯಾವುದೇ ರೀತಿಯ ಇದು ಅವರಲ್ಲಿ ಕಾಣೋಲ್ಲ ಮತ್ತು ಇಲ್ಲ. ನಾನು ಹೇಳಿದಾಗೆ ಸಾತ್ವಿಕರು ಮತ್ತು ಸರಳರು. ಬೆಳಿತಾನೆ ಮಗ, ಡಿಗ್ರಿ ಮಾಡ್ತಾನೆ, ಮದುವೆ ಆಗ್ತಾನೆ. ಆ ಮದುವೆ ಆಗಿ ಬರೋ ಹೆಣ್ಣುಮಗಳು ಸಹ ಸಾಮಾನ್ಯ ಕುಟುಂಬದ ಹೆಣ್ಣುಮಗಳು. ನಮ್ಮ ಅಕ್ಕಪಕ್ಕ ಇರ್ತಾರಲ್ಲ, ನಾವೆಲ್ಲ ಬೆಳೆದು ಬಂದಿದ್ದೀವಲ್ಲ ಅಂತ ಕುಟುಂಬದ ಹೆಣ್ಣು ಮಗಳು. ಆ ಮಗಳು ನೋಡಿದ್ರು ನಮಗೆ ಗೊತ್ತಾಗತ್ತೆ ಯಾವ ಕಾರಣಕ್ಕೂ ದುರಾಸೆ ಆಗಲಿ, ತುಂಬ ದೊಡ್ಡ ಲೆವೆಲ್ ಇದಾಗಲಿ, ವಂಚನೆ ಆಗಲಿ ಏನೂ ಕಾಣಿಸೋದೇ ಇಲ್ಲ ಅವ್ರ ಮುಖಗಳಲ್ಲಿ. ಇವನು ಸಾಧಾರಣ ಮೈಕಟ್ಟಿನ ಹುಡುಗ, ಅವನಲ್ಲೇನೋ ಅಸಾಧಾರಣವಾದ ಏನೂ ಕಾಣೋದಿಲ್ಲ. ಹುಲಿ ಚಿರತೆ ಅಂತ ಅನ್ಸೋದಿಲ್ಲ. ಆ ಮಾತಿನಲ್ಲೂ ಅಷ್ಟೇ ಮತ್ತು ವರ್ತನೆಯಲ್ಲೂ ಅಷ್ಟೇ, ನೋಟದಲ್ಲೂ ಅಷ್ಟೇ ಮತ್ತು ನೋಡೋದಿಕ್ಕೂ ಅಷ್ಟೇ. ಅಲ್ಲಿ ಬೆಳೆದ ಹುಡುಗ ಒಂದು ಮೆಡಿಕಲ್ ಇದರಲ್ಲಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಎಲ್ಲರ ರೀತಿ ಸಂಬಳ ತಗೊಳ್ತಿದ್ದಾನೆ, ತಾಯಿ ಹೆಂಡತಿ ಸಾಕ್ತಿದ್ದಾನೆ, ತಾಯಿ ತಂದೆ ಸಾಕ್ತಾ ಇದ್ದಾನೆ. ಆದರೆ ಅವನಿಗೆ ಒಂದು ಚಟ ಇರುತ್ತೆ. ಚಟ ಹವ್ಯಾಸ ಅಲ್ಲ, ಚಟ ಹವ್ಯಾಸ ಒಂದು ನಿಯಂತ್ರಣದಲ್ಲಿರುತ್ತೆ. ಅದು ನಮ್ಗೆ ಯಾವಾಗ ಬೇಕಾಗ ಬಿಡಬಹುದು ಅಥವಾ ಬೆಳೆಸ್ಕೊಳ್ಬಹುದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಸರಿ ತಪ್ಪನ್ನ. ಚಟ ಆಗಲ್ಲ, ಚಟನೇ. ಈ ಡ್ರಗ್ ಅಡಿಕ್ಟ್ಸ್ ಇವರೆಲ್ಲ ಇರ್ತಾರಲ್ಲ, ಅಥವಾ ಪೋಲಿ ಮಾತಾಡೋದು, ಇದು ಕೆಲವು ಚಟಗಳನ್ನ ಕೆಲವರು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದಿನ ಆದ ತಕ್ಷಣ ಕಾಲ್ಸ್ ಆಡಬೇಕು ಅನ್ನೋದು. ಯೂಶ್ವಲಿ ಚಟ ಅನ್ನೋದು ಏನೇ ವಿಷಯದಲ್ಲಿರಲಿ, ಆ ಚಟ ಯೂಶ್ವಲಿ ಇಟ್ ಈಸ್ ನೆಗೆಟಿವ್, ನೇತ್ಯಾತ್ಮಕ, ನಮ್ಮ ಬದುಕಿಗೆ ಒಳ್ಳೇದಲ್ಲ. ಅವನಿಗಿರೋ ಒಂದು ಚಟ ಏನು? ಹೆಣ್ಣು ಮಕ್ಕಳಿಗೆ ಯಾರದೇ ನಂಬರ್ ಸಿಗಲಿ, ಅವ್ರ ಬಗ್ಗೆ ವಿವರ ಸಿಗಲಿ, ಅದು ತೆಗೆದುಕೊಂಡು ಅವರಿಗೆ ಮೆಸೇಜ್ ಮಾಡೋದು, ಸಂದೇಶ ಕಳಿಸೋದು. ಆ ಸಂದೇಶ ಏನು? ಅಶ್ಲೀಲ ಸಂದೇಶಗಳು. ಬರೀ ಸಂದೇಶ ಕಳಿಸ್ತಾ ಇರಲಿಲ್ಲ, ತನ್ನ ನೇಕೆಡ್ ಬೆತ್ತಲೆ ದೇಹವನ್ನು ತೋರಿಸ್ಕೊಳ್ತಿದ್ದ, ತನ್ನ ಲೈಂಗಿಕ ಅಂಗ ಎಲ್ಲ ತೋರಿಸ್ಕೊಳ್ತಿದ್ದ. ನನ್ನ ಲೈಂಗಿಕ ಅಂಗ ಚೆನ್ನಾಗಿದೆ, ನಿನಗೆ ತೃಪ್ತಿ ಕೊಡ್ತೀನಿ, ಹೀಗೆಲ್ಲ ಕೊಡ್ತಿದ್ದ. ಈ ಕೊಡ್ತಾ ಇರೋನ್ ಕಣ್ಣಿಗೆ ಒಂದು ಸಾರಿ ದರ್ಶನ್ ಆತನ ಬಳಗದಲ್ಲಿರೋ ಒಬ್ಬ ಮಹಿಳೆಯ ಫೋಟೋ ಕಾಣಿಸುತ್ತೆ, ತನ್ನ ನಂಬರ್ ಸಿಗತ್ತೆ. ಹೇಗೋ ಸಿಗತ್ತೆ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವನಿಗೆ ಚಟ ಇಲ್ಲದೆ ಹೋಗಿದ್ರೆ ಯೋಚನೆ ಮಾಡ್ತಿದ್ದ. ದರ್ಶನ್ ಬಳಗಕ್ಕೆ ಸೇರಿದ ಮಹಿಳೆ. ದರ್ಶನ್ ಆತ ಸಿನಿಮಾಗಳು ನೋಡ್ತಿದ್ದ, ಆತನ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸ್ವಲ್ಪ ಒರಟುತನದ ವ್ಯಕ್ತಿ ಅನ್ನೋದು ಕೂಡ ಗೊತ್ತಿರಬೇಕು ಅವನಿಗೆ. ಗೊತ್ತಿದ್ದು ಸಹ ಅವನು ಏನು ಮಾಡ್ತಾನೆ, ಆ ಮಹಿಳೆಗೆ ಮೆಸೇಜ್ ಕಳಿಸಕ್ಕೆ ಶುರು ಮಾಡ್ತಾನೆ. ಆ ಮಹಿಳೆ ಎಲ್ಲ ಮಹಿಳೆಯರು ಮಾಡೋ ಹಾಗೆ ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಒಂದು ಸಾರಿ ಅಲ್ಲ, 2 ಸಾರಿ ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿದ್ರು ಬೇರೆ ಬೇರೆ ಹೆಸರು ಕಳಿಸ್ತಾ ಇರ್ತಾನೆ. ಇವನಿಗೆ ಬ್ಲಾಕ್ ಮಾಡಿದ್ರೆ ಹೇಗಾಗತ್ತೆ ಅಂದರೆ ಇನ್ನೂ ಹುಮ್ಮಸ್ ಕೊಟ್ಬಿಡುತ್ತೆ. ನನಗೆ ಹೆದರ್ಕೊಂಡಿದ್ದಾರೆ ಅಥವಾ ನಾನು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅಂತ ಹೇಳಿ ಇನ್ನೂ ಅಶ್ಲೀಲಕರವಾಗಿ ಕೊಡೋದಕ್ಕೆ ಶುರು ಮಾಡ್ತಾನೆ. ಯಾವ ಹೆಣ್ಮಕ್ಳು ಇರಲಿ, ನಮ್ಮನೆ ಹೆಣ್ಮಕ್ಳಿರಲಿ, ನಿಮ್ಮನೆ ಹೆಣ್ಮಕ್ಳಿರಲಿ, ಎಷ್ಟು ಸಹಿಸ್ತಾರೆ? ಸಹನೆಗೆ ಒಂದು ಮಿತಿ ಇರುತ್ತೆ.
ಅದನ್ನ ಏನ್ ಮಾಡ್ತಾರೆ, ದರ್ಶನ್ ಹೇಳೋದಿಲ್ಲ. ದರ್ಶನ್ ಹತ್ರ ಇರೋ ಒಬ್ಬ ಸಹಾಯಕನಿಗೆ ಹೇಳ್ಕೊಳ್ಳುತ್ತೆ ಆ ಮಹಿಳೆ. ಆ ಸಹಾಯಕನ ಬಗ್ಗೆ ಗೊತ್ತಿರುತ್ತೆ, ಸಹಾಯಕನಿಗೆ ನನ್ನ ಬಗ್ಗೆ ಗೌರವ ಇದೆ, ಅಭಿಮಾನ, ಪ್ರೀತಿ ಇದೆ ಅಂತ ಗೊತ್ತಿರುತ್ತೆ. ಆ ವಿಶ್ವಾಸದಲ್ಲಿ ಅವ್ರಿಗೆ ಹೇಳ್ಬೇಡ, ಆ ಕಲಾವಿದ ಯಾರಿಗೂ ದರ್ಶನ್ಗೆ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡ್ಸಪ್ಪ ಅಂತ ಹೇಳುತ್ತೆ. ಬಹುಶಃ ಆ ಹುಡುಗ ಸಹಾಯಕನಿಗೆ ಏನು ಅನ್ಸುತ್ತೆ, ಇಲ್ಲ ಇದು ಅಣ್ಣನ ಗಮನಕ್ಕೆ ತರಬೇಕು, ದೊಡ್ಡವರು, ನನಗೆ ಗೊತ್ತಿಲ್ಲದಂಗೆ ಏನು ಮಾಡಿದೆ, ಅವ್ನು ಮಾಡ್ಬೋದಾಗಿತ್ತು. ಆದರೂ ಜನರಲ್ಲಿ ಒಂದು ಇದಿರುತ್ತೆ, ಏನು ಅಂದರೆ ಇರೋದಕ್ಕಿಂತಲೂ ಹೆಚ್ಚು ನಾವು ಹೇಳ್ಕೊಳ್ಳೋದಕ್ಕೆ, ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ವಿ ಆಲ್ವೇಸ್ ಎಕ್ಸಾಜರೇಟ್ ಥಿಂಗ್ಸ್. ಉತ್ಪ್ರೇಕ್ಷೆ, ಆ ಉತ್ಪ್ರೇಕ್ಷೆಯಲ್ಲಿ ಸಂಬಂಧಗಳಲ್ಲೂ ಅಷ್ಟೇ, ನನಗೇನೋ ಗೊತ್ತು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಹೇಳ್ತಾನೆ. ನೋಡು, ದರ್ಶನ್ಗೆ ಹೇಳ್ತಾನೆ ಹೀಗಾಗ್ಬಿಟ್ಟಿದೆ ಅಂತ. ದರ್ಶನ್ಗೆ ಸಹಿಸ್ಕೊಳಕ್ಕಾಗಲ್ಲ, ಯಾರಿದ್ರೂ ಸಹಿಸ್ಕೊಳಕ್ಕಾಗಲ್ಲ. ಆದರೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಕೂಡ ಮಾಡಕ್ ಹೋಗಲ್ಲ. ಅವನ್ನ ಕರ್ಕೊಂಬಂದಿ ಅಂತ ಅಭಿಮಾನಿಗಳಿಗೆ ಹೇಳ್ತಾರೆ, ಕರ್ಕೊಂಬರ್ತಾರೆ. ಆತನ ಕಡೆಯ ಪಕ್ಷ ಆತನ ಕರೆದಾಗ ಆ ಸ್ಕೂಟರ್ ನಿಲ್ಲಿಸಿ ನಿನ್ನ ದರ್ಶನ್ ಕರೀತಿದ್ದಾರೆ ಅಂತ ಹೇಳಿದಾಗ್ಲಾದ್ರೂ ಅವನು ಪ್ರತಿರೋಧ ಒಡ್ಡಬೇಕಾಗಿತ್ತು, ಒಡ್ಡಲ್ಲ. ತುಮಕೂರು ಹತ್ರ ಬಂದು ಹೋಟೆಲ್ಗೆ ಊಟ ಮಾಡ್ತಾರೆ, ಸಾವಿರಾರು ಜನ ಓಡಾಡ್ತಾ ಇರೋ ಜಾಗದಲ್ಲಿ, ಅಲ್ಲಿಂದ ಓಡೋಗ್ಬೋದಾಗಿತ್ತು. ಅವನು ಸ್ಕೂಟರ್ ನಿಲ್ಲಿಸಿ ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವನು ಯಾಕೆ ಹೋಗಲ್ಲ? ಸಿಂಪಲ್, ಸರಳ. ಅವನಿಗೆ ಗೊತ್ತಿರೋದಿಲ್ಲ ನನ್ನ ಹತ್ಯೆ ಆಗತ್ತೆ ಅನ್ನೋದು. ಅವನ ಕನಸಿನಲ್ಲೂ ಬಂದು ಹತ್ಯೆ ಆಗತ್ತೆ ಅಂತ ಗೊತ್ತಾದಾಗ ಮನುಷ್ಯ ಎಷ್ಟೇ ದುರ್ಬಲ ಇರಲಿ, ಯಾವ ರೀತಿ ಪ್ರತಿರೋಧ ಒಡ್ತಾನೆ ಅನ್ನೋದನ್ನ ನಂಗೆ ಚೆನ್ನಾಗಿ ಗೊತ್ತು. ಅವನು ಒಡ್ಡೋದೇ ಇಲ್ಲ, ಊಟಕ್ಕೆ ಅವನೇ ದುಡ್ಡು ಕೊಡ್ತಾನೆ. ಆ ಕರ್ಕೊಂಡ್ಬಂದಿರೋ ಹುಡುಗ ಹತ್ರ ದುಡ್ಡು ಇಲ್ಲ. ಇಟ್ ಇಸ್ ನಾಟ್ ಇವನ್ ಕಿಡ್ನಾಪ್. ಕರೆದಿದ್ದಾರೆ ಅಷ್ಟೇ, ಬಂದಿದ್ದಾನೆ, ಬಲವಂತಾಗಿ ಹೇಳ್ಕೊಂಡ್ಬಂದಿಲ್ಲ. ಸ್ಕೂಟರ್ನ ನಿಲ್ಸಿ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದು ದರ್ಶನ್ ಹತ್ತಿರದವರೆಗೆ ಸಂಬಂಧಿಸಿದ ಒಂದು ಶೆಡ್ಗೆ ಕರ್ಕೊಂಡು, ಆ ಶೆಡ್ ಕರ್ಕೊಂಡು ಹೋದಾಗ ಅಲ್ಲಿ 10 ಜನ ಹುಡುಗರು ಇರ್ತಾರೆ. ಆ ಹುಡುಗರಿಗೆಲ್ಲ ಇವನು ಎಲ್ಲೋ ಒಂದು ಮೆಸೇಜ್ ಕೊಟ್ಟಿದ್ರೆ, ನಿಮ್ ಕಂಡ್ರೆ ನನಗೆ ಪ್ರೀತಿ, ನನ್ನ ಸಿಗ್ತೀರಾ, ನಿಮ್ ಕಂಡ್ರೆ ನನಗೆ ಮುದ್ದು ಮಾಡಕ್ ಇಷ್ಟ, ಈಗೆಲ್ಲ ಕೊಟ್ಟಿದ್ರೆ ಯಾರು ಸೀರಿಯಸ್ ತಗೋತಿರ್ಲಿಲ್ಲ. ಆದ್ರೆ ಆ ಕಳ್ಸಿರ್ತಾನಲ್ಲ ಅವನು ತನ್ನ ಬೆತ್ತಲೆ ಫೋಟೋ, ಅದು ಬಹುಶಃ ಯಾಕಲ್ಲೂ ಸಹಿಸ್ಕೊಳಕ್ ಆಗಿರೋದಿಲ್ಲ. ಆಗೇನ್ ಮಾಡ್ತಾರೆ, ತಾರಾಮಾರ ಹೊಡಿತಾರೆ. ಆ ಹೊಡಿಬೇಕಾದ್ರೂ ಕೂಡ ಅವನನ್ನ ಸಾಯಿಸ್ಬೇಕು. ಖಂಡಿತ ಹೇಳ್ತೀನಿ, ಅವ್ರು ಯಾರ ಜೊತೆಲೂ ನಾನು ಮಾತಾಡಿಲ್ಲ. ದರ್ಶನ್ ಇಂದ ಹಿಡಿದು ಆ ಸೇರಿರೋ ಯಾರ ಜೊತೆಲೂ ಒಂದ್ಸಲ ಮಾತಾಡಿಲ್ಲ. ವಕೀಲರುಗಳ ಜೊತೆಲೂ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಲ್ಲ. ಆದ್ರೆ ನನಗೆ ಗೊತ್ತದು, ಆ ಒಂದು ಅನುಭವಸ್ಥರಿಗೆ ಅರ್ಥ ಆಗತ್ತೆ. ಸಾಯಿಸ್ಬೇಕು ಅಂತ ಯೋಚನೆ ಮಾಡಿಲ್ಲ. ಫಸ್ಟ್ ಹೊಡೆದಿದ್ದಾರೆ, ಅವನು ಹೊಡ್ತಾ ತಾಳ್ತಾ ಇಲ್ಲ, ಅದನ್ನ ಮಜಾ ತಗೊಳಕ್ ಶುರು ಮಾಡಿದ್ದಾರೆ. ಆತನ ಹತ್ಯೆ ಆಗ್ಬಿಟ್ಟಿದೆ. ಇಲ್ಲಿ ಹತ್ಯೆ ಆಗಿದೆ, ನರಳೋಯ್ತು. ಆ ಕುಟುಂಬ ಖಂಡಿತವಾಗಿ ನರಳೋಯ್ತು. ಎಲ್ಲ ರೀತಿಯಲ್ಲಿಯೂ ಮುಗ್ಧ ಕುಟುಂಬ. ಆ ಕುಟುಂಬ ಕನಸಿನಲ್ಲೂ ಈ ತರ ಆಗತ್ತೆ. ನಮ್ಮ ಮನೆ ಮಗನಿಗೆ ಒಬ್ನೇ ಮಗ, ದಟ್ಸ್ ವೆರಿ ಇಂಪಾರ್ಟೆಂಟ್. ಒಬ್ನೇ ಮಗ, ಕರಳು ಕಿವುಚೋ ಸಂಗತಿ ಅದು. ನನಗೂ ಮಕ್ಕಳಿದ್ದಾರೆ, ಹಾಗಾಗಿ ಆ ಸಂಕಟ ಏನು ಅಂತ ಅರ್ಥ ಆಗತ್ತದು. ಇಲ್ಲಿ ನಾನು ಕೇಳೋದು, ನಾನು ಆಲೋಚನೆ ಮಾಡಿರೋದು, ನೀವು ಆಲೋಚನೆ ಮಾಡಿ ಅಂತ ಬಯಸೋದೇನು ಅಂದ್ರೆ, ಯಾವ ಫೋರ್ಸ್ ಅವನ್ನ ಎಳ್ಕೊಂಡ್ಬಂತು ಹೀಗೆ? ನಾನು ದೇವರು ದೆವ್ವ ಇದೆಲ್ಲ ಬಿಟ್ಟಾಕ್ಬಿಡಿ. ಆದ್ರೆ ಯಾರೋ ಹುಡುಗ ಚಿತ್ರದುರ್ಗದಲ್ಲಿ ಒಂದು ಚಟ ಬೆಳೆಸ್ಕೊಂಡು, ಆ ಚಟದಲ್ಲಿ ಈ ಈ ಮಹಿಳೆ ಅತ್ಯಂತ ಜನಪ್ರಿಯ ನಟನ ಬಲವಿಕೆ ಸೇರಿದ ಮಹಿಳೆ ಅಂತ ಯೋಚನೆಯನ್ನು ಮಾಡದೆ ಕೊಡೋಕ್ ಶುರು ಮಾಡ್ತಾನೆ. ಮತ್ತು ಕರೆದಾಗ ಜೊತೆಲಿ ಬರ್ತಾನೆ. ಅಂದ್ರೆ ಡೆತ್ ಫಿಕ್ಸ್ ಆಗಿತ್ತಲ್ಲಿ. ಎಲ್ಲಿ ಫಿಕ್ಸ್ ಆಗಿತ್ತು? ಚಿತ್ರದುರ್ಗದಲ್ಲಿ. ಇವನು ಈ ಚಟ ಬೆಳೆಸ್ಕೊಂಡಾಗ್ಲೇ ಆ ಡೆತ್ ಶುರುವಾಗ್ಬಿಟ್ಟಿತ್ತು. ಡೆತ್ ಅನ್ನೋದು ಅಗೋಚರ ಅದು, ಆದ್ರೆ ಇಟ್ ಇಸ್ ಎ ಫೋರ್ಸ್. ಇಟ್ ಇಸ್ ರಿಯಲಿ ಎ ಫೋರ್ಸ್. ಅದು ನೀವು ಸೂಫಿಗಳ ಹತ್ರ ಅಥವಾ ಯಾರೋ ಶೈವ ಸಿದ್ಧಾಂತಿಗಳು ಇಂಥವ್ರ ಜೊತೆ ಮಾತನಾಡಿದ್ರೆ, ನೀವು ವಾರಣಾಸಿಗೆ ಹೋದ್ರೆ ಅಥವಾ ತಾರಾಪೀಠ ಇಂಥ ಕಡೆ ಹೋಗಿ ಕೆಲವ್ರ ಜೊತೆ ಮಾತನಾಡೋದು ಗೊತ್ತಾಗುತ್ತೆ. ಇಟ್ ಇಸ್ ಎ ಫೋರ್ಸ್. ಆ ಫೋರ್ಸ್ನ ನಾವು ಗ್ರಹಿಸಬಹುದು. ನಾನು ನನ್ನ ಪುಸ್ತಕಗಳಲ್ಲಿ ಬರ್ಕೊಂಡಿದ್ದೀನಿ. ಬರ್ಕೊಂಡಾಗ ಕೆಲವರು ತುಂಬ ಇಷ್ಟಪಟ್ಟರು, ಕೆಲವರು ರೊಮ್ಯಾಂಟಿಸೈಸ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಅಂಡರ್ವರ್ಲ್ಡ್ನಲ್ಲಿ ಇರೋ ಅಷ್ಟು ದಿನ ವರ್ಷಗಟ್ಟಲೆ ನಾನು ನನ್ನ ಎಡಗಡೆ ನೋಡ್ಕೊಳ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಡೆತ್ ಅಲ್ಲಿ ನಿಂತಿದೆಯೇ ಅಂತ ಹೇಳಿ ಊಹಿಸ್ಕೊಳ್ತಿದ್ದೆ. ಊಹಿಸ್ಕೊಂಡು ಗುಡ್ ಮಾರ್ನಿಂಗ್ ಅಂತಿದ್ದೆ. ಇವತ್ತು ನನಗೇನು ಹೆಚ್ಚು ಕಮ್ಮಿ ಆಗಿ ಬಿಡಬೇಡ, ನನ್ನ ಎಳ್ಕೊಳಕ್ಕೆ ಟ್ರೈ ಮಾಡಬೇಡ, ನಾನು ಈಗಲೇ ಹೋಗುವಷ್ಟು ದುಷ್ಟ ಅಲ್ಲ. ಅಫ್ಕೋರ್ಸ್ ನಂದೇ ರೀತಿಯಲ್ಲಿ ಏನೇನೋ ಹೇಳ್ಕೊಳ್ತಿದ್ದೆ. 1-2 ನಿಮಿಷ. ತಿರುಗಿ ರಾತ್ರಿ ಎಲ್ಲ ಮುಗಿತು, ಇನ್ನೇನೋ ಆಗಲ್ಲ ಅಂತ ಗೊತ್ತಾದಾಗ ಗುಡ್ ನೈಟ್, ಥ್ಯಾಂಕ್ಸ್ ಅಂತ ಹೇಳ್ತಿದ್ದೆ. ಇವತ್ತು ನನಗೆ ಉಳಿಸಿದೆಯಾ? ಉಳಿಸು. 10 ವರ್ಷಗಳ ಕಾಲ. ಆಮೇಲೆ ಬಿಟ್ಟುಬಿಟ್ಟೆ, ಈಗ ಅಗತ್ಯನೇ ಇಲ್ಲ ಈಗ. ಸೊ ಈ ಡೆತ್ ಅನ್ನೋದು ಇದೆಯಲ್ಲ, ಇದು ಎಲ್ಲಿಂದ ಬರುತ್ತೆ? ಎಲ್ಲಿ ಆ ಹುಡುಗನ ಇಳಿತು? ನೆನೆಸ್ಕೊಳ್ಳಿ, ಎಲ್ಲಿ ಆ ಚಿತ್ರದುರ್ಗದ ಹುಡುಗ ರೇಣುಕಾಸ್ವಾಮಿ, ಎಲ್ಲಿ ರಾಜ್ಕುಮಾರ್ ನಂತರದ ಅತ್ಯಂತ ಜನಪ್ರಿಯ ನಟ, ಅದರಲ್ಲಿ ಯಾರೂ ಕೂಡ ತಕಾರ ಎತ್ತೋದಿಲ್ಲ. ಆ ನಟ, ಅವನು ಯಾಕೆ ಆ ಡೆತ್ ಅವನ್ನ ಎಳಿತು? ಒಂದೇ ಒಂದು ಕಾರಣಕ್ಕೆ, ಅವನಿಗಿದ್ದ ಚಟ, ಪರ್ವರ್ಷನ್.
ಅದು ದಡ್ಡತನದಿಂದ ಬಂದಿರೋ ಪರ್ವರ್ಷನ್, ಬುದ್ಧಿವಂತಿಕೆಯಿಂದ ಬಂದಿರೋದಲ್ಲ. ಏನೋ ಅವ್ನು ದಿನ ಚೆಸ್ ಆಡ್ತಿದ್ದ, ಕಾರ್ಡ್ಸ್ ಆಡ್ತಿದ್ದ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಚಟ ಬಂದಿದ್ದು ಅವನಲ್ಲಿರೋ ದಡ್ಡತನದಿಂದ, ಹೆಡ್ಡತನದಿಂದ. ನಾನು ಏನು ಬೇಕಾದ್ರೂ ಕಳಿಸಬಹುದು. ನೀನು ಆ ಮಹಿಳೆ ಕಳಿಸಿದ್ಮೇಲೆ ಪ್ರಧಾನಮಂತ್ರಿಗೂ ಕಳಿಸ್ಬೋದು, ಇವ್ರಿಗೂ ಕಳಿಸ್ಬೋದು, ಬೇರೆಯವ್ರಿಗೂ ಕಳಿಸ್ತಾ ಇರಬಹುದು. ಏನಾಗ್ಬಿಡುತ್ತೆ? ಆಫ್ಟರ್ ಆಲ್ ಒಂದು ಮೆಸೇಜ್ ಅನ್ನೋ ಒಂದು ಇದು ಬಂದ್ಬಿಟ್ಟಿರುತ್ತೆ. ಉದಾಸೀನ ಪ್ರವೃತ್ತಿ, ಅಸೂಕ್ಷ್ಮ ಪ್ರವೃತ್ತಿ. ಆ ಪ್ರವೃತ್ತಿ ಇಳಿತು, ಬೆತ್ತ ಇಳಿತು. ಅದೇ ರೀತಿ ಇಲ್ಲಿ ಜನಪ್ರಿಯ ನಟ ತುತ್ತ ತುದಿಯಲ್ಲಿದ್ದಾನೆ. ಆತ ಎಲ್ಲೋದ್ರೂ ಲಕ್ಷಾಂತರ ಜನ ಸೇರ್ತಾರೆ. ಆತ ಇನ್ಫ್ಯಾಕ್ಟ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಬರಬೇಡಿ ಅಂತ ಹೇಳ್ತಾರೆ. ನನಗೆ ಗೊತ್ತದು ಕಷ್ಟ, ನಿಯಂತ್ರಿಸೋದು ಕಷ್ಟ. ಅಂತ ನಟ ಕೇವಲ ಒಂದು ಫೋನ್ ಕಾಲ್ ಮೂಲಕ ಗೊತ್ತಿರೋರು ಹೇಳಿದರೆ, ಅಥವಾ ಒಬ್ಬ ಪೊಲೀಸ್ ಆಫೀಸರ್ಗೆ ಹೇಳಿದರೆ, ಒಂದು ದಿನದಲ್ಲಿ 2 hours ಸರಿ ಮಾಡಿಬಿಡೋರು. ಪೊಲೀಸ್ ಆಫೀಸರ್ ಏನು ಕೇಳ್ತಿದ್ರು ಹೇಳಿಯಾಗ? ದುಡ್ಡು ಕೇಳ್ತಾ ಇರಲಿಲ್ಲ. ನೀವು ಯಾವಾಗಾರ ಈ ಕಡೆ ಬಂದಾಗ ನಮ್ಮ ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೋಬೇಕು. ಯಾಕೆಂದರೆ ಬಹಳಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಆ ನಟನ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು. ದರ್ಶನ್ ಆಗ ಮಾಡೋದಿಲ್ಲ. ಏನು ಕಾರಣನೋ ಅವನ್ನ ಕರೆದು ನಾನು ಹೇಳಬೇಕು, ಏನು ಹಿಂಗೆ ಕೊಟ್ಟಿದೀಯಾ, ಅದನ್ನೇ ಈಗೋ ಅನ್ನೋದು. ಸೊ ಆ ಇದರಲ್ಲಿ ಅವನಿಗೆ ಬುದ್ಧಿ ಕಳಿಸ್ಬೇಕು ಅಂತ. ನೀನು ದುಡ್ಡು ಕೊಡು, ಏನೇ ಕೊಡು, ಆದರೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಏನು? ಕರ್ಕೊಂಬರೋದು, ಎಳ್ಕೊಂಬರೋದು ಮತ್ತು ಹೊಡೆಯೋದು, ಹಿಂಸೆ ಮಾಡೋದು. ಇವತ್ತು ಬಹಳಷ್ಟು ಜನ ಗೊತ್ತಿಲ್ಲ, ದರ್ಶನ್ಗೂ ಗೊತ್ತಿಲ್ಲ, ಜೊತೆಲಿರೋರು ಬಹುಶಃ ಯೋಚನೆ ಮಾಡಿರೋದಿಲ್ಲ. ಆ ಹುಡುಗನ ಕರ್ಕೊಂಬಂದ್ರು, 4 ಕಪಾಳು ಕೊಡಿತಾ ಇದ್ರು. ಏನು ಕಪಾಳು ಕೊಡ್ದಿರೋ 10 ಜನ ಹೊಡೆದ್ರೆ ಸ್ವಲ್ಪ ಏಟ್ ಆಗ್ತಿತ್ತು, ಹಿಂದಕ್ಕೆ ಕಳಿಸ್ಬಿಡ್ತಿದ್ರು. ಏನಾಗ್ತಾ ಇತ್ತು? ಆ ಹುಡುಗ ಯಾರಿಗಾದ್ರು ಹೇಳ್ಕೊಳ್ತಿದ್ದ, ಹೇಳ್ಕೊಂಡ್ಮೇಲೆ ಕಂಪ್ಲೇಂಟ್ ಆಗಿರೋದು ಬಹುಶಃ ಯಾರಿಗೂ ಗೊತ್ತಿಲ್ಲ. ಇಷ್ಟೇ ಗಂಭೀರವಾದ ಪ್ರಕರಣ ದಾಖಲಾಗ್ತಿತ್ತು, ಕಿಡ್ನ್ಯಾಪ್ ಅಂತ ಹೇಳಿ. ಇಲ್ಲೀಗಲ್ ಕನ್ಫೈನ್ಮೆಂಟ್ ಮತ್ತು ಕಿಡ್ನ್ಯಾಪ್, ಅಪಹರಣ ಮತ್ತು ಹಿಂಸೆ ಕೊಟ್ಟು ಆ ವ್ಯಕ್ತಿನ ಬಂಧನದಲ್ಲಿ ಇಟ್ಕೊಳ್ಳೋದು. ಅದು ಕೂಡ ಸೀರಿಯಸ್ ಆಗ್ತಿತ್ತು. ಬಹುಶಃ ಇಷ್ಟು ದಿನ ಅಲ್ಲದೆ ಹೋಗಿದ್ರು 1 ತಿಂಗಳಾದ್ರೂ ಜೈಲಿನಲ್ಲಿ ಇರಬೇಕಾಗಿತ್ತು. ಅಂಥ ದರ್ಶನ್ ಯಾಕೆ ಇದನ್ನ ಮಾಡಿದ್ದು? ಆ ಹುಡುಗ ಚಟ ಬೆಳೆಸ್ಕೊಂಡ. ಈತ ಮಾಡಿದ್ದು ಯಾಕೆ ಅಂದರೆ ವಿವೇಕ ಇರಲಿಲ್ಲ ಇಲ್ಲಿ. ಆತ ಹೆಡ್ಡತನದಿಂದ ಮಾಡ್ದ. ಇಲ್ಲಿ ವಿವೇಕದ ಕೊರತೆ ಇತ್ತು. ಯಾಕೆ ವಿವೇಕದ ಕೊರತೆ ಇತ್ತು? ಚೆನ್ನಾಗಿ ಸಂಪಾದನೆ ಆಗ್ತಿದೆ, ಜನಪ್ರಿಯತೆ ಇದೆ, ಮತ್ತು ವಿಪರೀತ ವಸ್ತುಗಳ ಮೋಹ. ಜೀವಗಳ ಬಗ್ಗೆ ಇರ್ಬೋದು, ಪ್ರಾಣಿಗಳ ಬಗ್ಗೆ, ಯಾರು ಏನೇ ಹೇಳಲಿ, ಅಷ್ಟೇ ಮೋಹ ವಸ್ತುಗಳ ಬಗ್ಗೆ. ಆ ವಸ್ತುಗಳು ಏನು ಮಾಡ್ತವೆ? ಅವನನ್ನ ಇದೇನು ಮಾಡ್ತು? ಯಾವುದೋ ಇನ್ಸ್ಟ್ರೂಮೆಂಟ್, ಐಫೋನ್. ಇವತ್ತನ್ನ ಈ ವಸ್ತುಗಳ ಮೋಹ ಏನು ಮಾಡ್ತು? ಇಬ್ಬರಿಂದಾನು ಅರಿವಿನ ಅಂಶವನ್ನ ಕಡಿಮೆ ಮಾಡಿಬಿಡ್ತು. ನಾನಿರೋದು ಈ ದೇಹದ ಕಾರಣಕ್ಕಾಗಲ್ಲ. ಜೀವ ಇದೆ ಅಂತ ಗೊತ್ತಾಗೋದು ಈ ದೇಹದ ಚಲನವಲನಗಳ ಮೂಲಕ. ಆದರೆ ನನ್ನ ಒಳಗೆ ಅರಿವಿಲ್ಲ ಅಂದಾಗ ಆ ಜೀವ ಕೂಡ ಇರೋದಿಲ್ಲ. ನಾನು ಕೂತಿರೋ ಈ ಚೇರ್ಗೂ ವ್ಯತ್ಯಾಸ ಇಲ್ಲ. ನಾವು ಬದುಕ್ತಾ ಇರೋದು ಅರಿವಿನ ಮಹಾಸಮುದ್ರದಲ್ಲಿ. ಅರಿವಿಲ್ದಿರೋ ಸ್ಥಳನೇ ಇಲ್ಲ. ನೀವೆಲ್ಲ ಒಂದು ಕೇಳಿರ್ತೀರಿ, ಎಲ್ಲ ಕನ್ನಡಿಗರು ಬಹುಶಃ ಸಾಹಿತ್ಯದ ಬಗ್ಗೆ ಆಸಕ್ತಿ ಇಲ್ಲಿರೋರು ಸಹ ಅಲ್ಲಮ್ಮನ ಒಂದು ವಚನ ಕೇಳಿರ್ತೀರಿ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯಿತಯ್ಯ, ಬಯಲ ಜೀವ ಬಯಲ ಭಾವ. ನಿನ್ನ ಅರಿತವರು ಮೊದಲೇ ಬಯಲಾದರು ಕಾರಣ ಗುಹೇಶ್ವರ. ಅಲ್ಲಿ ಬಯಲು ಪದ ತೆಗೆದುಬಿಡಿ. ಅರಿವು ಅರಿವನೆ ಬೆಳೆದು, ಅರಿವು ಅರಿವನೆ ಬಿತ್ತಿ, ಅರಿವು ಅರಿವಾಯಿತಯ್ಯ. ಅರಿವೇ ಜೀವ, ಅರಿವೇ ಭಾವ. ನಿಮ್ಮನ್ನು ಅರಿತವರು ಮೊದಲೇ ಅರಿವಾದರು ಕಾರಣ ಗುಹೇಶ್ವರ. ಯಾಕೆಂದರೆ ನಾನು ಕೂಡ ಆ ಸಣ್ಣ ಇದು. ಅದೇ ಆ ಅರಿವು ಅನ್ನೋದಕ್ಕೆ ಜೀವ ಇಲ್ಲ, ಸ್ವರೂಪ ಇಲ್ಲ, ತೂಕ ಇಲ್ಲ, ಬಣ್ಣ ಇಲ್ಲ, ಏನೂ ಇಲ್ಲ. ಆದರೆ ಇದೆ. ಇವತ್ತು ನಾವು ಕ್ವಾಂಟಮ್ ಫಿಸಿಸಿಸ್ಟ್ಗಳು ಮತ್ತು ದೊಡ್ಡ ಇವರು ಏನೋ ಮಾಂತ್ರಿಕ ಪಥ ಅಥವಾ ಈ ಸ್ಪಿರಿಚುವಲ್ ಆಧ್ಯಾತ್ಮಿಕ ಪಥ, ಅಲ್ಲಿರೋ ಜನಗಳು ಬಹಳ ಯೋಚನೆ ಮಾಡ್ತಾ ಇರೋದು ಈ ಅರಿವಿನ ಬಗ್ಗೆ. ಈ ಅರಿವು ಯಾವುದ್ರ ಮೇಲೂ ನಿಂತಿಲ್ಲ. ಇಟ್ ಈಸ್ ಅನ್ಸಪೋರ್ಟೆಡ್ ಅವೇರ್ನೆಸ್. ಇದನ್ನು ಹೇಳ್ತಿದ್ದಾರೆ ಇವತ್ತು. ಈ ವಿಶ್ವ ಸೃಷ್ಟಿಗೂ ಮುಂಚೆ, ವಿಶ್ವ ಇದೇ ಇದ್ದಾಗ, ಈ ಒಂದು ಕಪ್ಪು ರಂಧ್ರದ ಒಳಗೂ ಪ್ರತಿಯೊಂದು ಬಯಲಿನಲ್ಲಿ ಎಲ್ಲ ಕಡೆ ಕೂಡ ಈ ಅರಿವಿದೆ. ಇಟ್ ಈಸ್ ಜಸ್ಟ್ ಎ ಪ್ರೆಸೆನ್ಸ್. ನಮಗೆ ಈ ಒಂದು ವೃತ್ತಾಂತ ದರ್ಶನ್ ಮತ್ತು ರೇಣುಕಾಸ್ವಾಮಿ ನಾವೇನು ಕಲಿಬೇಕು ಅಂದರೆ, ಅರಿವನ್ನ ಸದಾ ಜಾಗೃತವಾಗಿಟ್ಟಿರ್ಬೇಕು. ನಾವು ಬಯಸಿದ್ದೀವೋ ಇಲ್ವೋ, ನಾವು ಮನುಷ್ಯರಾಗಿ ಓಡಾಡ್ತಿದ್ದೀವಿ, ಕಾಲವನ್ನು ಕ್ರಮಿಸ್ತಾ ಇದ್ದೀವಿ. ಆ ಕಾಲ ಕ್ರಮಿಸುವಾಗ ನಾನು ಮಾಡೋ ಪ್ರತಿಯೊಂದು ಕೆಲಸವು, ನಾನು ಮಾಡೋ ಎಲ್ಲ ಆಲೋಚನೆಗಳು ಇಂಟರ್ ಕನೆಕ್ಟೆಡ್. ಆ ಆಲೋಚನೆ ಖುಷಿ ಪಡಿ, ಏನಾದರೂ ಖುಷಿ ಪಡಿ, ಏನಾದರೂ ನೆನೆಸ್ಕೊಳ್ಳಿ. ಆದರೆ ಒಂದು ಅರ್ಥ ಮಾಡ್ಕೊಂಬಿಡಿ, ನಮ್ಮ ಆಲೋಚನೆ ಆಗಲಿ, ನನ್ನ ಅರಿವಿದೆಯಲ್ಲ, ಈ ಮಹಾಸಮುದ್ರದಲ್ಲಿ, ಈ ಸಮುದ್ರದಲ್ಲಿ ಒಂದು ತೊಟ್ಟು ನೀರಿದ್ದಾಗೆ ನನ್ನ ಅರಿವು.
ಇಡೀ ಜಗತ್ತೇ ಅರಿವಿನ ಕಣಗಳು ಅಥವಾ ಅರಿವಿನ ಬಿಂದುಗಳಿದೆ ಅಂದಾಗ ನಂದು ಕೂಡ ಅರಿವು. ಆ ಅರಿವಿನ ಮೂಲಕ ಇಡೀ ಜಗತ್ತು ಬದಲಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ನಾಶ ಆಗ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವು ಆ ಅರಿವನ್ನ ಹೆಚ್ಚು ಬೆಳೆಸ್ಕೋಬೇಕು. ಅರಿವಿನ ಬಗ್ಗೆ ಹೆಚ್ಚು ಅರಿವನ್ನ ಕೊಡಬೇಕು ನಾವು. ವಸ್ತುಗಳ ಬಗ್ಗೆ ಅಲ್ಲ. ಅಗತ್ಯ ಇದೆ, ಬಟ್ಟೆ ಬೇಕು ನನಗೆ, ಊಟ ಬೇಕು, ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದಲ್ಲಿ ಅರಿವನ್ನ ಇಟ್ಕೋಬೇಕು. ಆ ಅರಿವು ನನಗೆ ಸಾವು ಬಗ್ಗೆನೂ ಹೇಳ್ಕೊಡುತ್ತೆ, ಪ್ರೀತಿ ಬಗ್ಗೆ ಹೇಳ್ಕೊಡುತ್ತೆ, ದ್ವೇಷದ ಬಗ್ಗೆ ಹೇಳ್ಕೊಡುತ್ತೆ, ಹಿಂಸೆ ಬಗ್ಗೆ ಹೇಳ್ಕೊಡುತ್ತೆ. ಯಾವುದು ಸರಿ ಯಾವುದು ಸರಿ ಅಲ್ಲ ಅನ್ನೋದ ಪಟ್ ಅಂತ ಹೇಳುತ್ತೆ. ನಮ್ಮ ಇದರಲ್ಲಿ ಅದು ಇಟ್ ಈಸ್ ಕೋಲ್ಡ್. ಅವೇರ್ನೆಸ್ ಈಸ್ ಟೋಟಲಿ ಕೋಲ್ಡ್. ಅದ್ರ ಪ್ರಕಾರ ನೆಗೆಟಿವ್ ಪಾಸಿಟಿವ್ ಅರ್ಥ ಇಲ್ಲ. ಆದರೆ ನಾನು ಯಾವ ದಾರಿಯಲ್ಲಿ ಸಾಗ್ತಾ ಇದ್ದೀನಿ, ಎಲ್ಲಿ ಸಾಗ್ತಾ ಇದ್ದೀನಿ, ಆ ಸಾಗೋವಾಗ ಆ ಅರಿವು, ಆ ಅವೇರ್ನೆಸ್ ಅದನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ನಾನು ಎಲ್ಲಕ್ಕಿಂತಲೂ ಹೆಚ್ಚಿಗೆ ಆ ಅರಿವಿನ ಬಗ್ಗೆ ಹೆಚ್ಚು ಅರಿವನ್ನು ಬೆಳೆಸ್ಕೋಬೇಕು. ಇದು ಬಹಳ ಕಷ್ಟ. ಒಂದೇ ಒಂದು ಸಾರಿ ಹೇಳೋಕ್ಕಾಗೋದಿಲ್ಲ. ಅಥವಾ ಭಾಷೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಹೋದಾಗ ಲಿಮಿಟ್ ಆಗುತ್ತೆ. ಭಾಷೆಯನ್ನು ಮೀರಿದ್ದೋದು. ಯಾವ ಭಾಷೆಯನ್ನು ಬಳಸದೆ ಕಮ್ಯುನಿಕೇಷನ್ ಇರುತ್ತೆ. ಭಾಷೆನೇ ಇಲ್ಲ ಅಲ್ಲಿ. ಕನ್ನಡ ಬಿಡಿ, ಜಗತ್ತಿನ ಯಾವ ಮನುಷ್ಯ ಭಾಷೆ, ಪ್ರಾಣಿ ಭಾಷೆ ಇಲ್ಲದೇನೂ ಕಮ್ಯುನಿಕೇಟ್ ಆಗುತ್ತೆ. ಆ ಅರಿವಿನ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಾಗ ಈ ತಪ್ಪನ್ನ ಎಸಗಲ್ಲ. ಆ ರೇಣುಕಾ ಸ್ವಾಮಿಯ ಹೆಡ್ಡತನವನ್ನು ಬೆಳೆಸ್ಕೊಳ್ಳೋದಿಲ್ಲ. ದರ್ಶನ್ ಅಥವಾ ಗುಂಪು ಅದರ ಅವಿವೇಕತನವನ್ನು ನಾವು ಬೆಳೆಸ್ಕೊಳ್ಳೋದಿಲ್ಲ. ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಂಡಿದ್ದೀನಿ. ನಾನು ಹೇಳಿದ್ದು ನಿಮ್ಮ ನಂಬಿಕೆ ಆಗಬೇಕಾಗಿಲ್ಲ, ನನ್ನ ಸತ್ಯ ನಿಮ್ಮ ಸತ್ಯ ಆಗಬೇಕಾಗಿಲ್ಲ. ಬಿಕಾಸ್ ಇಟ್ ಈಸ್ ರಿಲೇಟಿವ್. ಇದೆಲ್ಲೋ ಒಂದು ಕಡೆ ಇರಲ್ಲ. ಒಂದು ದೊಡ್ಡ ಬಯಲು ಅಂತ ಹೇಳಿದಾಗ ಆ ಬಯಲಿನಲ್ಲಿ ಯಾರು ಸತ್ಯ ಏನು, ಶಿವ ಸತ್ಯನಾ ಅಲ್ಲಾ ಸತ್ಯನಾ ಅಂದಾಗೆ ಶಿವನೂ ಅಷ್ಟೇ, ಅಲ್ಲಾನೂ ಅಷ್ಟೇ. ಹಾಗಾಗಿ ಇದನ್ನು ಆಲೋಚನೆ ಮಾಡಿ ಅಂತ ಹೇಳಿ ನಾನು ಬಯಸ್ತಿದ್ದೀನಿ ಮತ್ತು ಹಂಚ್ಕೊಳ್ತಿದ್ದೀನಿ. ನಮಸ್ಕಾರ.